ಮಹಾನಗರಗಳ ಮಧ್ಯೆ ಸಂಚರಿಸುವ ಸಾರಿಗೆ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಲೇ ಇಲ್ಲ ಎಂಬ ಕಾರಣಕ್ಕೆ ಅಂಧರು ಬಿರು ಬಿಸಿಲಿನಲ್ಲಿ ಗೂಡ್ಸ್ ವಾಹನವೇರಿ ಹೊರಟ ಹೃದಯ ಹಿಂಡುವ ದೃಶ್ಯಗಳು ನಗರದಲ್ಲಿ ಕಂಡುಬಂದಿವೆ. ಎಸ್ ವೀಕ್ಷಕರೇ, ಹುಬ್ಬಳ್ಳಿ ನವನಗರದ ಮಹಾಂತ ಕಾಲೇಜು ವ್ಯಾಸಂಗಕ್ಕೆ ಬಂದ 6 ಜನ ವಿಶೇಷ ಚೇತನ ವಿದ್ಯಾರ್ಥಿಗಳ ಪೈಕಿ ಒಬ್ಬ ವಿದ್ಯಾರ್ಥಿನಿಗೆ ಮಾತ್ರ ಒಂದು ಕಣ್ಣಿನ ದೃಷ್ಟಿ ಇದೆ. ಉಳಿದವರು ಸಂಪೂರ್ಣ ಅಂಧರು. 5 ಜನ ವಿದ್ಯಾರ್ಥಿಗಳ ಜವಾಬ್ದಾರಿ ಹೊತ್ತ ವಿದ್ಯಾರ್ಥಿನಿ ಬಸ್ ನಿಲ್ಲಿಸಲು ಓಡಿ ಹೋಗಿ ನಾವು ಅಂಧರು ಬಸ್ ನಿಲ್ಲಿಸಿ ಎಂದರು. ಬಸ್ ನಿಲ್ಲಿಸಿಲ್ಲ ಎಂಬ ಮಾತುಗಳು ಅಕ್ಷರಶಃ ಮನಸ್ಸಿಗೆ ನೋವುಂಟು ಮಾಡಿವೆ. ಸರ್ ನಾವು ಹೋಗಕತ್ತಿ 2 ವರ್ಷ ಆಯ್ತು ಸರ್. ಇದು 3ನೇ ವರ್ಷ ಚಾಲು ಐತಿ ಸರ್. ಅಲ್ಲಿ ನಾವು ಬರಕತ್ತಿ ಕಾಲೇಜ್ 12 ಗಂಟೆಗೆ ಬಂದು ಕೂತೀವಿ ಸರ್. ಅಲ್ಲಿ ನೀವು 1 ಆದರೂ ಬಸ್ 3-4 ಬಸ್ ಬಂದಿವಿ ಸರ್. ಆದರೂ ಸ್ಟಾಪ್ ಮಾಡಿಲ್ಲ ಸರ್. ಕೈ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ ಸರ್. ಅದು ಸ್ಟಾಪ ಮಾಡಿಲ್ಲ ಬಸ್. ಡೈಲಿ ಇದೆ ಸರ್ ಕಂಡೀಷನ್. ನಮ್ಮ ಕಣ್ಣು ಕಾಣಂಗಿಲ್ಲ ಸರ್. ಪಾಪ ಅಕ್ಕ ಒಬ್ಬಕ್ಕೆ ಕಣ್ಣು ಕಾಣ್ತಾವೆ ಸರ್. ಎಲ್ಲಾನು ಗೈಡೆನ್ಸ್ ಹಂಗೆ ಮಾಡಬೇಕು ಸರ್. ಈಗ ನಡ್ಕೊತ ಬರಕತ್ತರ ಗಾಡಿಗಳು ಬರ್ತಾವೆ ಸರ್. ಅಲ್ಲಿ ಈಗ ಬಸ್ ತರಲಾರ್ದಕ್ಕೆ ಹೆಂಗೆ ಹೊಂಟ್ರಿ ಇವತ್ತು? ನಾವು ಈಗ ನಮ್ಮ ಹಾಸ್ಟೆಲಿಂದ ಒಬ್ಬ ಅಣ್ಣ ಬರುತ್ತೆ ಸರ್. ಹುಬ್ಬಳ್ಳಿ ಕಡೆ ಹೋಗಿದ್ದ. ಅವನು ನಾವು ಫೋನ್ ಮಾಡಿ ಕರೆಸಿ ಆಟೋದಾಗ ಹೊಂಟೀವಿ ಸರ್. ಅಲ್ಲ, ಇವತ್ತಿನ ಪರಿಸ್ಥಿತಿ ಹಿಂಗಾಯ್ತು. ದಿನ ಹೆಂಗೆ ಹೋಗ್ತೀರಿ? ದಿನ ಸರ್ ಹಿಂಗೆ ಮಾಡಿ ಸರ್. ಮಾಮೂಲಿ ಹೆಂಗೆ ಹೋಗ್ತೀವಿ ಸರ್, ಹಿಂಗೆ ಸರ್. ಸ್ಟಾಪ್ ಮಾಡಲಿಲ್ಲ. ಈ ರಾಯಪುರ ಅಲ್ಲಿ ಇಸ್ಕಾನ್ ದಾಟಿನೋ ಸರ್. ಅಲ್ಲಿ ಐತಲ್ಲ, ಅಲ್ಲಿ ಹೋಗ್ತೀವಿ ಸರ್. ಇಲ್ಲಾಂದ್ರೆ ಇಲ್ಲಿ ಸರ್. ಹುಬ್ಬಳ್ಳಿ ಧಾರವಾಡ ರಸ್ತೆಯ ಮಧ್ಯೆ ಎಲೆಕ್ಟ್ರಿಕಲ್ ಗೂಡ್ಸ್ ವಾಹನ ಏರಿ ಹೊರಟ ಅಂಧ ವಿದ್ಯಾರ್ಥಿಗಳನ್ನು ಕಂಡು ಮರಗಿದವರಲ್ಲಿ ನ್ಯೂಸ್ 88 ಮಾಧ್ಯಮ ಕೂಡ ಒಂದು. ನಾವು ಇಲ್ಲಿ ಸತ್ತೂರಿಂದ ನಾವು ರಾಯಪುರ ತನ SJM ಕಾಲೇಜ್ಗೆ ಹೋಗ್ತೀವ್ರಿ. ಇಲ್ಲಿ ಬಸ್ ಸ್ಟಾಪ್ ಮಾಡಂಗಿಲ್ಲ ರೀ. ನಾವು ಬ್ಲೈಂಡ್ಸ್ ಇದ್ದಿದ್ದ ಕಾರಣ ನೀನು ಹೇಳಿದ್ರು ಅವರು ನಮ್ಮನ್ನು ಕೇರ್ ಮಾಡ್ದ ಬಸ್ ಹೊಡ್ಕೊಂಡು ಹೋದ್ರಿ. ನಾವು ಓಡಿ ಬಂದ್ರು ನಿಂದಿರ್ಸಿದ್ರಿ ಅವ್ರು. ನಮಗೆ ಇಲ್ಲಿ ನಮ್ಮ ಹಾಸ್ಟೆಲ್ ಅನ್ನ ಬಂದಿದ್ದೀನಿ ರೀ. ನಾವು ನೋಡಿ ನಿಂದಿರ್ಸಿದ್ವಿ ರೀ. ಮತ್ತು ಅವ್ರು ನಮ್ಮನ್ನ ಕರ್ಕೊಂಡು ಹೊಂಟಾರ್ರಿ. ಇಲ್ಲ ಅಷ್ಟೊಂದು ನಡ್ಕೋತ ಬಂದ್ರು ಅವ್ರು ಬಸ್ ನಿಂದಿರ್ಸಿದ್ರಿ. ನಿತ್ಯ ಕಾಲೇಜು ಹೊರಡುವ ಸಮಯಕ್ಕೆ, ಕಾಲೇಜು ಬಿಡುವ ಸಮಯಕ್ಕೆ ಬಸ್ ನಿಲ್ದಾಣಕ್ಕೆ ಬಂದು ನಿಲ್ಲುವ ಅಂಧ ವಿದ್ಯಾರ್ಥಿಗಳಿಗೆ ಬಸ್ ಏರುವ ಸಮಸ್ಯೆ ಕಾಡುತ್ತಿದೆಯಂತೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕರೇ, ಸಾರಿಗೆ ಬಸ್ ಚಾಲಕರೇ, ನಿರ್ವಾಹಕರೇ ಹಾಗೂ ನಾಗರಿಕರೇ, ನಿಮ್ಮ ಅಕ್ಕಪಕ್ಕದಲ್ಲಿ ಅಂಧರು ಇದ್ದಲ್ಲಿ ನೀವು ಅವರಿಗೆ ಕಣ್ಣಾಗಿ ಎಂಬುವುದು ನ್ಯೂಸ್ 88 ಕರ್ನಾಟಕದ ಆಶಯ.